ಶರಣ ಬಂಧುಗಳೇ, ಶರಣು ಶರಣಾರ್ಥಿ. ನಮ್ಮ ಜೀವನದಲ್ಲಿ ನಾವು ಬಹಳ ಬೆಲೆ ಬಾಳುವಂತಹ ವ್ಯಕ್ತಿಗಳು, ನಮಗೆ ಬಹಳಷ್ಟು ಬೆಲೆ ಇದೆ ಅನ್ನುವಂತಹ ಅಭಿಮಾನದಲ್ಲಿ ಜೀವನವನ್ನು ನಡೆಸ್ತಾ ಇದ್ದೀವಿ. ಇವತ್ತು ಅನೇಕ ವ್ಯಕ್ತಿಗಳು ಈ ಜಗತ್ತಿನಲ್ಲಿ ನನ್ನಷ್ಟು ಧನವಂತರಿಲ್ಲ, ನನ್ನಷ್ಟು ಸುಂದರ ಇರುವಂಥವರು ಯಾರೂ ಇಲ್ಲ, ನನ್ನಷ್ಟು ವಿದ್ಯಾವಂತರು ಯಾರೂ ಇಲ್ಲ, ಈ ರೀತಿ ಅನೇಕ ಪ್ರಕಾರದ ಮಾತಿನ ಅಭಿಮಾನದಲ್ಲಿ ಇದ್ದಾರೆ. ಆ ರೀತಿ ಅಭಿಮಾನಕ್ಕೊಳಗಾದಂತಹ ವ್ಯಕ್ತಿಗಳಿಗೆ ಶಿವಶರಣರಾದಂತಹ ಬಸವಣ್ಣನವರು ಹೇಳ್ತಾರೆ, ಮಾನವನ ಜೀವನ ಬಹಳ ಕಷ್ಟದ ಜೀವನ ಆಗಿದೆ. ಅದಕ್ಕೋಸ್ಕರ ನಾವು ಸದಾ ಕಾಲಕ್ಕೂ ಆ ಸದಾಶಿವನನ್ನು ನಂಬೇಕೆ ಹೊರತು ಎಂದೂ ಅಭಿಮಾನಕ್ಕೆ ವಶ ಆಗಬಾರ್ದು ಅನ್ನೋ ಮಾತನ್ನ ತಮ್ಮ ವಚನದಲ್ಲಿ ಅವರು ಈ ರೀತಿ ಹೇಳ್ತಾರೆ. ವ್ಯಾಧನೊಂದು ಮೊಲವ ತಂದಡೆ ಸಲುವ ಆಗಕ್ಕೆ ಬೆಲೆಗೈವರಯ್ಯ, ನೆಲನಾಳುವನ ಹೆಣವನ್ನೆಂದಡೆ ಒಂದಡಿಕೆಗೆ ಕೊಂಬುವರಿಲ್ಲ ನೋಡಯ್ಯ, ಮೊಲನಿಗಿಂತ ಕರಕಷ್ಟ ನರನ ಬಾಳುವೆ ಸೆಲೆನಂಬೋ ನಮ್ಮ ಕೂಡಲ ಸಂಗಮ ದೇವನ. ಇಲ್ಲಿ ಬಸವಣ್ಣನವರು ಸುಂದರವಾಗಿ ಹೇಳ್ತಾ ಇದ್ದಾರೆ, ವ್ಯಾಧನೊಂದು ಮೊಲವ ತಂದಡೆ ಅಂದ್ರೆ ಈಗ ಒಬ್ಬ ಬೇಟೆಗಾರ ಒಂದು ಮೊಲವನ್ನ ಹಿಡಿದು ತಂದರೆ ಆ ಮೊಲಕ್ಕೆ ಎಷ್ಟು ಬೆಲೆ ಇದೆನೋ, ಸತ್ತಿರುವಂತಹ ಮೊಲ ಆದರೂ ಕೂಡ ಆ ಮೊಲವನ್ನ ದುಡ್ಡು ಕೊಟ್ಟು ಜನ ಖರೀದಿ ಮಾಡ್ತಾರೆ. ಅದಕ್ಕೆ ಎಷ್ಟು ಬೆಲೆ ಕಟ್ಟಬೇಕೋ ಅಷ್ಟು ಬೆಲೆಯನ್ನು ಕಟ್ಟಿ ಆ ಮೊಲವನ್ನ ಖರೀದಿ ಮಾಡ್ತಾರೆ. ಆದರೆ ಒಬ್ಬ ನೆಲವನ್ನ ಆಳಿದಂತಹ ರಾಜನಾಗಿದ್ರೂ ಕೂಡ ಅವನ ಶವವನ್ನ ಒಂದು ಅಡಿಕೆ ಕೊಟ್ಟು ಕೂಡ ಜಗತ್ತಿನಲ್ಲಿ ಯಾರೂ ಕೊಂಡ್ಕೊಳ್ಳಿಕ್ಕೆ ತಯಾರಿಲ್ಲ. ಅಂದ್ರೆ ಮಾನವನ ಜೀವನ ಸತ್ತ ಮೊಲಕ್ಕಿಂತ ಬಹಳ ಕರಕಷ್ಟವಾದ ಜೀವನ ಆಗಿದೆ. ಮೊಲಕ್ಕಿರುವಷ್ಟು ಬೆಲೆ ಕೂಡ ಇವತ್ತು ಮನುಷ್ಯರ ಜೀವನಕ್ಕೆ ಇಲ್ಲ ಅನ್ನುವಂತಹ ಸುಂದರ ಸಂದೇಶವನ್ನ ಬಸವಣ್ಣನವರು ತಮ್ಮ ವಚನದ ಮೂಲಕ ನಮಗೆ ನೀಡ್ತಾ ಇದ್ದಾರೆ. ಆದರೆ ಇವತ್ತು ವರ್ತಮಾನ ಜಗತ್ತಿನಲ್ಲಿ ಎಲ್ಲರಿಗೂ ಈ ಸತ್ಯವೂ ಕೂಡ ಗೊತ್ತಿದೆ. ಪ್ರತಿಯೊಬ್ಬ ವ್ಯಕ್ತಿ ಸತ್ತ ನಂತರ ಆ ಶರೀರಕ್ಕೆ ಎಂದೂ ಯಾರೂ ಬೆಲೆಯನ್ನ ಕೊಡೋದಿಲ್ಲ. ಇವತ್ತು ಪ್ರಾಣಿಗಳ ಶರೀರ ಸತ್ತ ನಂತರವೂ ಅದಕ್ಕೆ ಬೆಲೆ ಏಕೆ ಕಟ್ತಾರೆ ಅಂದರೆ ಪ್ರಾಣಿಗಳ ಚರ್ಮ ಕೂಡ ಕೆಲಸಕ್ಕೆ ಬರ್ತದೆ. ಆದರೆ ಮನುಷ್ಯನ ಶರೀರ ಯಾವ ಕೆಲಸಕ್ಕೂ ಉಪಯೋಗಕ್ಕೆ ಬರೋದಿಲ್ಲ ಅಂದಮೇಲೆ ಪ್ರಾಣಿಗಳಿಗಿಂತಲೂ ಕೂಡ ಕನಿಷ್ಠ ಅಂದರೆ ಮನುಷ್ಯನ ಶರೀರ ಆಗಿದೆ ಅನ್ನುವಂತಹ ಮಾತನ್ನ ಬಸವಣ್ಣನವರು ತಮ್ಮ ವಚನದಲ್ಲಿ ನಮಗೆ ಬಹಳ ಸುಂದರವಾಗಿ ಹೇಳ್ತಾ ಇದ್ದಾರೆ. ಇವತ್ತು ಅನೇಕ ವ್ಯಕ್ತಿಗಳು ತಮ್ಮ ಜೀವನದಲ್ಲಿ ತಾವು ಧನವಂತರಾಗಿರೋ ಕಾರಣ, ತಮ್ಮ ಜೀವನದಲ್ಲಿ ತಾವು ವಿದ್ಯಾವಂತರಾಗಿರೋ ಕಾರಣ, ತಮ್ಮ ಜೀವನದಲ್ಲಿ ತಾವು ಬಹಳ ಸುಂದರ ಇರೋ ಕಾರಣ ತಮ್ಮಷ್ಟು ಬೆಲೆ ಬಾಳುವಂತಹ ವ್ಯಕ್ತಿಗಳು ಜಗತ್ತಿನಲ್ಲಿ ಯಾರೂ ಇಲ್ಲ ಅನ್ನುವಂತಹ ಅಭಿಮಾನಕ್ಕೆ ಒಳಗಾಗಿದ್ದಾರೆ. ಆದರೆ ನಮ್ಮ ಜೀವನಕ್ಕೆ ಬೆಲೆ ಇರೋದು ಎಲ್ಲಿಯವರೆಗೆ ಅಂದರೆ ಈ ಶರೀರದಲ್ಲಿ ಎಲ್ಲಿಯವರೆಗೂ ಆತ್ಮ ಅನ್ನುವಂತಹ ಚೇತನ ಶಕ್ತಿ ಇದೆನೋ ಅಲ್ಲಿಯವರೆಗೂ ಮಾತ್ರ ಈ ಶರೀರಕ್ಕೆ ಬೆಲೆ. ಆ ಆತ್ಮ ಅನ್ನುವಂತಹ ಚೇತನ ಶಕ್ತಿ ಈ ಶರೀರದಿಂದ ಹೊರಗಡೆ ಹೋದ್ರೆ ಒಂದು ಸತ್ತ ಮೊಲಕ್ಕೆ ಕೊಡುವಷ್ಟು ಬೆಲೆ ಕೂಡ ಈ ಶರೀರಕ್ಕೆ ಯಾರೂ ಕೊಡೋದಿಲ್ಲ ಅನ್ನುವಂತಹ ಸಂದೇಶವನ್ನ ಬಸವಣ್ಣನವರು ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ಹಾಗಿದ್ರೆ ನಮ್ಮ ಜೀವನದಲ್ಲಿ ನಾವು ಯಾವ ರೀತಿ ಜೀವನವನ್ನು ನಡೆಸಬೇಕು ಅಂದರೆ ನಮ್ಮ ಜೀವನದಲ್ಲಿ ನಾವು ಜೀವನವನ್ನು ನಡೆಸುವಂತಹ ಸಮಯದಲ್ಲಿ ಈ ಸತ್ಯವನ್ನ ಅರ್ಥ ಮಾಡಿಕೊಂಡು ಜೀವನವನ್ನು ನಡೆಸಬೇಕು. ಯಾವುದೂ ನನ್ನ ಜೊತೆಗೆ ಬರೋದಿಲ್ಲ ಅಂದ್ರೆ ನನ್ನ ಶರೀರವೂ ಕೂಡ ನನ್ನ ಜೊತೆಗೆ ಬರೋದಿಲ್ಲ. ಏಕೆಂದ್ರೆ ಮಾನವನ ಜೀವನ ಅಂದ್ರೆ ಯಾವ ರೀತಿ ಅಂದ್ರೆ ಬದುಕಿರೋವರೆಗೆ ಶರೀರವನ್ನ ಬಳಸ್ತೀವಿ, ವಾಪಸ್ ಹೋಗುವಾಗ ಆತ್ಮ ಜ್ಯೋತಿಯಾಗಿ ಹೋಗ್ತೀವಿ. ಯಾಕೆಂದ್ರೆ ಬರುವಾಗಲೂ ನಾವೇನು ಈ ಶರೀರವನ್ನ ತೆಗೆದುಕೊಂಡು ಬಂದಿಲ್ಲ, ಬರುವಾಗ ಶರೀರವನ್ನ ತೆಗೆದುಕೊಂಡು ಬಂದಿಲ್ಲ ಅಂದಮೇಲೆ ವಾಪಸ್ ಹೋಗುವಾಗೂ ನಾವು ಶರೀರವನ್ನ ತೆಗೆದುಕೊಂಡು ಹೋಗೋದಿಲ್ಲ. ನಮ್ಮ ಈ ಶರೀರಕ್ಕೆ ಒಂದು ಅಡಿಕೆಗೆ ಕೂಡ ಸಿಗುವಷ್ಟು ಬೆಲೆ ಇಲ್ಲ. ಅಂದ್ರೆ ಅಡಿಕೆಯನ್ನ ಕೊಟ್ಟರು ಹೆಣವನ್ನ ಯಾರೂ ಖರೀದಿ ಮಾಡೋದಿಲ್ಲ ಅನ್ನುವಂತಹ ಸಂದೇಶವನ್ನ ಇಲ್ಲಿ ಬಸವಣ್ಣನವರು ನಮಗೆ ನೀಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಜೀವನದಲ್ಲಿ ನಾವು ಹೇಗೆ ಬದುಕಬೇಕು ಅಂದ್ರೆ ಬದುಕಿರುವಾಗಲೇ ಆ ಕೂಡಲ ಸಂಗಮ ದೇವನನ್ನ ನಂಬಿ ಬದುಕಬೇಕು ಅನ್ನೋ ಮಾತನ್ನ ಬಸವಣ್ಣನವರು ಹೇಳ್ತಾರೆ.
ಆದರೆ ಇವತ್ತು ವರ್ತಮಾನ ಜಗತ್ತಿನಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಇದು ಗೊತ್ತು, ನಾನು ಸತ್ತರೆ ನನ್ನ ಶವಕ್ಕೆ ಒಂದು ಅಡಿಕೆಗೆ ಇರುವಷ್ಟು ಬೆಲೆ ಕೂಡ ಇಲ್ಲ, ಒಂದು ಅಡಿಕೆ ಕೊಟ್ಟು ಕೂಡ ನನ್ನ ಶರೀರವನ್ನು ಯಾರೂ ಖರೀದಿ ಮಾಡೋದಿಲ್ಲ ಅನ್ನೋ ಸತ್ಯನೂ ಎಲ್ಲರಿಗೂ ಗೊತ್ತು. ಅದರ ಜೊತೆಗೆ ಪ್ರತಿಯೊಬ್ಬ ಮಾನವನಿಗೂ ಈ ಸತ್ಯವೂ ಗೊತ್ತು, ನಾನು ಬರುವಾಗಲೂ ಏನನ್ನೂ ತಂದಿಲ್ಲ, ನಾನು ಹೋಗುವಾಗಲೂ ಏನನ್ನೂ ತೆಗೆದುಕೊಂಡು ಹೋಗೋದಿಲ್ಲ ಅನ್ನೋದು ಎಲ್ರಿಗೂ ಗೊತ್ತು. ಈ ಎರಡೂ ಮಾತಿನ ಸತ್ಯದ ಅನುಭವ ಜೀವನದಲ್ಲಿ ಇದ್ರೂ ಕೂಡ ವ್ಯಕ್ತಿ ತನ್ನ ಜೀವನದಲ್ಲಿ ಪರಮಾತ್ಮನನ್ನ ನಂಬೋದನ್ನ ಬಿಟ್ಟು ಕೇವಲ ವ್ಯಕ್ತಿಗಳನ್ನು ನಂಬಲಿಕ್ಕೆ ಪ್ರಯತ್ನ ಪಡ್ತಾನೆ. ತಾನು ಬದುಕಿರುವ ಸಮಯದಲ್ಲಿ ಕೆಲವೊಮ್ಮೆ ತನ್ನ ಸಂಬಂಧಿಗಳ ಮೇಲೆ ಬಹಳಷ್ಟು ನಂಬಿಕೆಯನ್ನು ಇಟ್ಕೊಂಡಿರ್ತಾನೆ. ಕೊನೆಯವರೆಗೂ ನನ್ನ ಜೀವನದಲ್ಲಿ ಇವರೇ ನನ್ನ ಜೊತೆಗಾರರು ಅಂತ ಅನ್ಕೊಳ್ತಾನೆ. ಆದರೆ ನನ್ನ ಜೀವನದ ಕೊನೆಯವರೆಗೂ ಇವರೇನು ನನಗೆ ಜೊತೆ ಕೊಡ್ತಾರೆ ಅನ್ನೋದು ಅವನ ಮನಸ್ಸಿನ ವಿಚಾರ ಆಗಿತ್ತು. ಅವನ ಜೀವನದಲ್ಲಿ ಮಧ್ಯದಲ್ಲೇ ಏನಾದರೂ ಸ್ವಲ್ಪ ಜಗಳ ಬಂದರೆ ಸಾಕು, ಆ ಸಂಬಂಧಿಗಳು ಇವನ ಕೈಯನ್ನು ಬಿಟ್ಟು ಹೋಗ್ಬಿಡ್ತಾರೆ. ಅಂದರೆ ಯಾರನ್ನ ನಂಬಿದ್ನೋ ಕೊನೆಯವರೆಗೂ ಜೀವನದಲ್ಲಿ ಜೊತೆಯನ್ನು ನೀಡ್ತಾರೆ ಅಂತ ಆ ಸಂಬಂಧಿಗಳು ಮಧ್ಯದಲ್ಲೇ ಕೈ ಬಿಟ್ಟು ಹೋಗ್ತಾರೆ ಅಂದರೆ ಅವರು ಸದಾ ಕಾಲಕ್ಕೂ ನಮಗೆ ಜೊತೆಯನ್ನು ಕೊಡುವಂತಹ ಸಂಬಂಧಿಗಳಲ್ಲ. ಇನ್ನು ಕೆಲವು ಸಂಬಂಧಿಗಳು ಜೊತೆ ಕೊಡಬೇಕು, ಸದಾ ಇವರ ಜೊತೆಗೆ ಇರಬೇಕು ಅಂತ ಅನ್ಕೊಳ್ತಾರೆ. ಯಾಕೆಂದ್ರೆ ನಾವು ಅವ್ರನ್ನ ನಂಬಿದ್ದೀವಿ ಅನ್ನೋ ಕಾರಣಕ್ಕೆ, ನಾವು ನಂಬಿದ್ದೀವಿ ಅಂತ ಅವರು ಸದಾ ಜೊತೆಯನ್ನ ಕೊಡ್ಲಿಕ್ಕೆ ರೆಡಿ ಆಗ್ತಾರೆ. ಆದರೆ ನಮ್ಮ ಜೀವನದಲ್ಲಿ ಕೆಲವೊಮ್ಮೆ ಏನಾಗ್ತದೆ ಅಂದ್ರೆ ನಾವು ಅವರನ್ನ ಕಳ್ಕೊಳ್ಬೇಕಾಗ್ತದೆ ಮಧ್ಯದಲ್ಲೇ. ಯಾಕೆಂದ್ರೆ ಅವರಿಗೆ ಸಾವು ಬಂದ್ಬಿಡ್ತದೆ. ಯಾವಾಗ ಮೃತ್ಯು ಬರ್ತದೋ ಆಗ ಬಹಳ ಬೇಕಾದಂತಹ ಸಂಬಂಧಿಗಳನ್ನು ನಾವು ಕಳ್ಕೊಳ್ತೀವಿ. ಅಂದ್ರೆ ಯಾರನ್ನ ನಾವು ನಂಬಿದ್ವೋ ಸದಾ ಜೊತೆ ಕೊಡ್ತಾರೆ ಅಂತ ಅವರು ಮಧ್ಯದಲ್ಲೇ ನಮ್ಮನ್ನ ಬಿಟ್ಟು ಹೋದ್ರು. ಇನ್ನು ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ನಾವು ಯಾವುದನ್ನ ಅನುಭವ ಮಾಡ್ತೀವಿ ಅಂದ್ರೆ ಕೆಲವು ವ್ಯಕ್ತಿಗಳು ಸದಾ ನಮ್ಮ ಜೊತೆಗಿರ್ತಾರೆ ಅಂತ ನಾವು ಅನ್ಕೊಂಡು ಅವ್ರನ್ನ ತುಂಬಾ ನಂಬಿರ್ತೀವಿ. ಯಾವುದೇ ಕಷ್ಟ ಬರಲಿ, ಯಾವುದೇ ಪರಿಸ್ಥಿತಿ ಬರಲಿ, ಅವ್ರು ನನ್ನ ಜೊತೆಗಿದ್ದಾರೆ ಅಂತ. ಆದರೆ ಜೀವನದಲ್ಲಿ ಏನಾಗ್ತದೆ ಅಂದ್ರೆ ಯಾರು ಜೊತೆಗಿರ್ತಾರೆ ಅಂತ ನಂಬಿರ್ತೀವೋ ಆ ವ್ಯಕ್ತಿಗಳು ನಮ್ಮ ಜೊತೆಗಿರುವಾಗಲೇ ನಮಗೆ ಸಾವು ಬಂದ್ಬಿಡ್ತದೆ. ಅವರು ಇರ್ತಾರೆ, ನಾವು ಅವ್ರನ್ನ ಬಿಟ್ಟು ಹೋಗ್ಬಿಡ್ತೀವಿ. ಈ ರೀತಿ ಜಗತ್ತಿನಲ್ಲಿ ಯಾರೆಲ್ಲ ವ್ಯಕ್ತಿಗಳನ್ನು ನಾವು ನಂಬಿದ್ದೀವೋ ಅವರನ್ನು ನಾವು ಕಳ್ಕೊಳ್ಳೇಬೇಕು, ನಾವು ಅವ್ರನ್ನ ಬಿಟ್ಟು ಹೋಗಲೇಬೇಕು ಅಂದಮೇಲೆ ಸದಾ ಕಾಲಕ್ಕೂ ಅವರು ನಮಗೆ ಜೊತೆಯನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಸದಾ ಕಾಲಕ್ಕೂ ನಮಗೆ ಜೊತೆಯನ್ನ ನೀಡುವಂಥವರು ಕೇವಲ ಒಬ್ಬ ಸದಾಶಿವನಾದಂತಹ ಪರಮಾತ್ಮ. ಆ ಪರಂಜ್ಯೋತಿ ಪರಮಾತ್ಮ ನಮ್ಮ ಜೀವನದಲ್ಲಿ ಸದಾ ಕಾಲಕ್ಕೂ ನಮಗೆ ಜೊತೆಯನ್ನ ನೀಡ್ತಾರೆ. ಅದಕ್ಕೆ ಅವರನ್ನೇ ನಂಬಬೇಕು ಅನ್ನೋ ಸುಂದರ ಸಂದೇಶವನ್ನ ಇಲ್ಲಿ ಬಸವಣ್ಣನವರು ತಮ್ಮ ವಚನದ ಮೂಲಕ ನಮಗೆ ತಿಳಿಸ್ತಾ ಇದ್ದಾರೆ. ನಮ್ಮ ಜೀವನದಲ್ಲಿ ನಾವೇನು ನಮ್ಮ ಶರೀರ ಬಹಳಷ್ಟು ಬೆಲೆ ಬಾಳುವಂಥದ್ದು ಅಂತ ತಿಳ್ಕೊಂಡಿದ್ದೀವಿ. ಈ ಶರೀರಕ್ಕೆ ಏನೂ ಬೆಲೆ ಇಲ್ಲ ಅನ್ನುವಂತಹ ಮಾತನ್ನ ಬಸವಣ್ಣನವರು ತಮ್ಮ ವಚನದಲ್ಲಿ ಈ ರೀತಿ ಹೇಳ್ತಾರೆ. ವ್ಯಾಧನೊಂದು ಮೊಲವ ತಂದಡೆ ಸಲುವ ಹಾಗಕ್ಕೆ ಬೆಲೆಗೈವರಯ್ಯ, ನಾಳುವನ ಹೆಣನೆಂದಡೆ ಒಂದಡಿಕೆಗೆ ಕೊಂಬುವರಿಲ್ಲ ನೋಡಯ್ಯ. ಮೊಲನಿಗಿಂತ ಕರಕಷ್ಟ ನರನ ಬಾಳುವೆ. ಒಂದು ಮೊಲಕ್ಕೆ ಇರುವಷ್ಟು ಬೆಲೆ ಕೂಡ ಮನುಷ್ಯನ ಜೀವನಕ್ಕೆ ಇಲ್ಲ ಅನ್ನೋ ಸಂದೇಶವನ್ನ ಇಲ್ಲಿ ಬಸವಣ್ಣನವರು ನೀಡ್ತಾ ಇದ್ದಾರೆ. ಅದಕ್ಕೆ ಒಂದು ಸಣ್ಣ ಉದಾಹರಣೆ ಹೇಳಬೇಕು ಅಂದ್ರೆ, ಒಂದೂರಿನಲ್ಲಿ ಒಬ್ಬ ದೊಡ್ಡ ರಾಜನಿದ್ದ. ಪ್ರಜೆಗಳನ್ನ ಬಹಳ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದ. ಎಲ್ಲಾ ಪ್ರಜೆಗಳಿಗೂ ಯಾವಾಗ ಯಾವ ವಸ್ತುವಿನ ಅವಶ್ಯಕತೆ ಇದೆಯೋ ಆ ಎಲ್ಲ ವಸ್ತುಗಳನ್ನ ಕೊಟ್ಟು ತನ್ನ ಮಕ್ಕಳ ಸಮಾನ ಪ್ರತಿಯೊಂದು ಪ್ರಜೆಯನ್ನ ನೋಡ್ಕೊಳ್ತಾ ಇದ್ದ. ಎಲ್ಲ ಪ್ರಜೆಗಳು ರಾಜನಿಂದ ಸಂತುಷ್ಟ ಇದ್ರು. ರಾಜ ತಮಗೋಸ್ಕರ ಇಷ್ಟೆಲ್ಲ ಮಾಡ್ತಾ ಇದ್ದಾನೆ ಅನ್ನುವಂತಹ ವಿಚಾರ ಪ್ರತಿಯೊಬ್ಬ ಪ್ರಜೆಗಳಿಗೂ ಗೊತ್ತಿತ್ತು. ಒಂದು ದಿನ ಎಲ್ಲಾ ಪ್ರಜೆಗಳು ಪರಸ್ಪರ ಮಾತಾಡ್ಕೊಳ್ತಾರೆ. ರಾಜ ನಮಗೋಸ್ಕರ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಅಂದ್ರೆ ನಾವು ರಾಜ್ಯಕ್ಕೋಸ್ಕರ ಏನಾದ್ರೂ ಮಾಡಬೇಕು. ಅದಕ್ಕೆ ನಾವು ರಾಜನನ್ನ ನಮ್ಮ ಮನೆಗೆ ಆಹ್ವಾನ ಮಾಡಿ ನಮ್ಮ ಬಳಿ ಇರುವಂತಹ ಧನ ಸಂಪತ್ತನ್ನು ರಾಜ್ಯಕ್ಕೆ ಕೊಡಬೇಕು ಅಂತ ಹೇಳಿ ಎಲ್ಲಾ ಪ್ರಜೆಗಳು ರಾಜನ ಬಳಿ ಬರ್ತಾರೆ. ರಾಜನಿಗೆ ಹೇಳ್ತಾರೆ, ನೀವು ಇವತ್ತಿನಿಂದ ಪ್ರತಿಯೊಬ್ಬ ಪ್ರಜೆಯ ಮನೆಗೂ ನೀವು ಒಬ್ಬೊಬ್ಬರ ಮನೆಗೆ ಒಂದೊಂದು ದಿನದಂತೆ ದಿನಾ ಒಬ್ಬೊಬ್ಬರ ಮನೆಗೆ ಬರಬೇಕು. ನಮ್ಮ ಮನೆಯಲ್ಲೇ ನೀವು ಭೋಜನವನ್ನ ಸ್ವೀಕಾರ ಮಾಡಬೇಕು, ನಮ್ಮ ಸತ್ಕಾರವನ್ನ ಸ್ವೀಕಾರ ಮಾಡಬೇಕು. ನಾವು ರಾಜ್ಯಕ್ಕೋಸ್ಕರ ಸ್ವಲ್ಪ ಧನವನ್ನ ಕೊಡ್ತೀವಿ, ಅದನ್ನೂ ತೆಗೆದುಕೊಂಡು ಹೋಗ್ಬೇಕು ಅಂತ ರಾಜನನ್ನ ಬೇಡ್ಕೊಳ್ತಾರೆ. ಆಗ ರಾಜ
ಯಾವ ಪ್ರಜೆಗಳ ಮನಸ್ಸಿಗೂ ನೋವು ಆಗ್ಬಾರ್ದು ಅಂತ ಆಯ್ತು ನಾನು ಬರ್ತೀನಿ ಅಂತ ಒಪ್ಕೊಳ್ತಾನೆ. ಆದರೆ ಮಂತ್ರಿಗೆ ಈ ಮಾತು ಇಷ್ಟ ಆಗೋದಿಲ್ಲ. ರಾಜ ಯಾವಾಗ ಪ್ರತಿಯೊಬ್ಬ ಪ್ರಜೆಯ ಮನೆಗೂ ಬರ್ತೀನಿ ಅಂತ ಹೇಳ್ತಾನೋ ಆಗ ಮಂತ್ರಿ ರಾಜನನ್ನ ಕರೆದು ರಾಜನಿಗೆ ಹೇಳ್ತಾನೆ, ನೀವು ಈ ರೀತಿ ಒಬ್ಬೊಬ್ಬ ಪ್ರಜೆಯ ಮನೆಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇಷ್ಟೆಲ್ಲ ಸಾವಿರಾರು ಪ್ರಜೆಗಳ ಮನೆಗೆ ಹೋಗೋದ್ರಲ್ಲಿ ನಿಮ್ಮ ಎಷ್ಟೋ ದಿನಗಳು ಕಳೆದು ಹೋಗ್ತದೆ. ನೀವು ರಾಜ್ಯವನ್ನ ಯಾವಾಗ ಸಂಪಾಲನೆ ಮಾಡ್ತೀರಾ? ರಾಜ್ಯದ ಕಾರ್ಯ ವ್ಯವಹಾರವನ್ನ ಯಾವಾಗ ಮಾಡ್ತೀರಾ? ದಿನಾ ಪ್ರಜೆಗಳ ಮನೆಗೆ ಹೋಗ್ತಾ ಇದ್ರೆ ಅಂತ ಹೇಳ್ತಾರೆ. ಹೇಳಿದಾಗ ರಾಜನಿಗೆ ಮಂತ್ರಿ ಹೇಳ್ತಾ ಇರೋದು ಸರಿ ಅಂತ ಅನಿಸ್ತದೆ. ಆಗ ರಾಜ ಮಂತ್ರಿಗೆ ಕೇಳ್ತಾನೆ, ಹಾಗಿದ್ರೆ ಈಗ ನಾನು ಏನ್ ಮಾಡ್ಲಿ ಅಂತ. ಆಗ ಮಂತ್ರಿ ಹೇಳ್ತಾನೆ, ಈಗ ನೀವು ನಿಮ್ಮ ಪ್ರಜೆಗಳಿಗೆ ಹೇಳಿ, ಸದ್ಯಕ್ಕೆ ನನಗೆ ಸಮಯ ಇಲ್ಲ, ನಾನು ತುಂಬಾ ಬ್ಯುಸಿ ಇದ್ದೇನೆ, ಕಾರ್ಯ ವ್ಯವಹಾರ ಬಹಳ ಇದೆ, ಸ್ವಲ್ಪ ದಿನಗಳ ನಂತರ ನಾನು ಫ್ರೀ ಆದ್ಮೇಲೆ ನಿಮ್ಮೆಲ್ಲರ ಮನೆಗೂ ಬರ್ತೀನಿ ಅಂತ ಎಲ್ಲಾ ಪ್ರಜೆಗಳಿಗೂ ಹೇಳಿ ಅಂತ ಹೇಳಿ ಮಂತ್ರಿ ರಾಜನಿಗೆ ಹೇಳ್ಕೊಡ್ತಾನೆ. ಅದೇ ರೀತಿ ರಾಜ ಪುನಃ ಸಭೆಗೆ ಬಂದು ಎಲ್ಲಾ ಪ್ರಜೆಗಳಿಗೂ ಹೇಳ್ತಾನೆ, ನೀವು ಕರೆದಿದ್ದೀರಾ, ನಾನು ನಿಮ್ಮೆಲ್ಲರ ಮನೆಗೂ ಬರ್ತೀನಿ, ಆದರೆ ಈಗಲ್ಲ. ಯಾಕೆಂದ್ರೆ ಈಗ ನಾನು ಕೆಲಸ ಕಾರ್ಯದಲ್ಲಿ ಸ್ವಲ್ಪ ಬ್ಯುಸಿ ಇದ್ದೇನೆ. ನಾನು ಯಾವಾಗ ಕೆಲಸ ಕಾರ್ಯದಿಂದ ಫ್ರೀ ಆಗ್ತೀನೋ ಆಗ ಒಬ್ಬೊಬ್ರು ಮನೆಗೆ ಒಂದೊಂದು ದಿನ ಖಂಡಿತವಾಗಿಯೂ ಬರ್ತೀನಿ ಅಂತ ಹೇಳಿ ಮಂತ್ರಿ ಹೇಳಿ ಕೊಟ್ಟಂತೆ ರಾಜ ಪ್ರಜೆಗಳಿಗೆ ಹೇಳ್ತಾನೆ. ಪ್ರಜೆಗಳು ಆಯ್ತು ಅಂತಲೇ ಖುಷಿಯಿಂದ ಒಪ್ಕೊಂಡು ವಾಪಸ್ ಮನೆಗೆ ಹೋಗ್ತಾರೆ. ರಾಜ ತನ್ನ ಕಾರ್ಯ ವ್ಯವಹಾರದಲ್ಲಿ ಪುನಃ ಬ್ಯುಸಿ ಆಗ್ಬಿಡ್ತಾನೆ. ಕೆಲವು ದಿನ ಆಗೋದ್ರಲ್ಲೇ ಇದ್ದಕ್ಕಿದ್ದಂತೆ ರಾಜನಿಗೆ ಸಾವು ಬಂದ್ಬಿಡ್ತದೆ. ರಾಜ ಸತ್ತು ಬಿಡ್ತಾನೆ. ರಾಜ ಸತ್ತಾಗ ಮಂತ್ರಿ ಎಲ್ಲಾ ಪ್ರಜೆಗಳನ್ನೂ ಸೇರಿಸ್ತಾನೆ ಒಂದು ಕಡೆ. ರಾಜನ ಆಸ್ಥಾನದಲ್ಲಿ ಸೇರಿಸಿ ರಾಜನ ಶವವನ್ನ ಎದುರುಗಡೆ ಇಟ್ಟು ಎಲ್ಲಾ ಪ್ರಜೆಗಳಿಗೂ ಹೇಳ್ತಾನೆ, ಕೆಲವು ದಿನಗಳ ಹಿಂದೆ ನೀವು ಪ್ರತಿಯೊಬ್ಬರೂ ರಾಜನನ್ನ ನಮ್ಮನೆಗೆ ಬನ್ನಿ ಅಂತ ಆಹ್ವಾನ ಮಾಡ್ತಾ ಇದ್ರಿ. ಆದ್ರೆ ಆ ಸಮಯದಲ್ಲಿ ರಾಜ ಬ್ಯುಸಿ ಇದ್ರು, ಅವರಿಗೆ ಬರ್ಲಿಕ್ಕೆ ಆಗ್ತಾ ಇರಲಿಲ್ಲ. ಈಗ ರಾಜ ಸಂಪೂರ್ಣವಾಗಿ ಫ್ರೀ ಇದ್ದಾರೆ, ಅವರಿಗೀಗ ಯಾವ ಕೆಲಸ ವ್ಯವಹಾರವೂ ಇಲ್ಲ. ಈಗ ದಿನಾ ನೀವು ಒಬ್ಬೊಬ್ರು ರಾಜನನ್ನ ಒಂದೊಂದು ದಿನ ನಿಮ್ಮ ಮನೆಗೆ ಕರ್ಕೊಂಡು ಹೋಗಿ ಅಂತ ಹೇಳಿ ಮಂತ್ರಿ ಹೇಳ್ತಾನೆ. ಯಾವಾಗ ರಾಜನ ಶವವನ್ನ ಒಂದೊಂದು ದಿನ ಒಬ್ಬೊಬ್ರು ಮನೆ ಕರ್ಕೊಂಡು ಹೋಗಿ ಅಂತ ಹೇಳಿ ಮಂತ್ರಿ ಹೇಳ್ತಾನೋ, ಹೇಳಿದ ತಕ್ಷಣ ಅಲ್ಲಿರುವಂತಹ ಪ್ರಜೆಗಳು ಒಬ್ಬೊಬ್ಬರಾಗಿ ಅಲ್ಲಿಂದ ವಾಪಸ್ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಯಾರೊಬ್ಬರೂ ರಾಜನ ಶವವನ್ನ ತಮ್ಮ ಮನೆಗೆ ತಗೊಂಡು ಹೋಗ್ಲಿಕ್ಕೆ ರೆಡಿ ಆಗೋದಿಲ್ಲ. ಅದೇ ಪ್ರಜೆಗಳು ರಾಜ ಇದ್ದಾಗ ನಮ್ಮ ಮನೆಗೆ ಬನ್ನಿ ಅಂತ ರಾಜನನ್ನ ಆಹ್ವಾನ ಮಾಡ್ತಾ ಇದ್ರು. ಈಗ ರಾಜನಿಗೆ ಸಾವು ಬಂದಿದೆ. ಆ ಶವವನ್ನ ಒಬ್ರೂ ಕೂಡ 1 ಗಂಟೆಗೋಸ್ಕರವೂ ತಮ್ಮ ಮನೆಯಲ್ಲಿ ಇಟ್ಕೊಳ್ಳಿಕ್ಕೆ ರೆಡಿ ಇಲ್ಲ. ಅಂದ್ರೆ ಇವತ್ತು ರಾಜನ ಶರೀರಕ್ಕೆ ಎಷ್ಟು ಬೆಲೆ ಇದೆ ಸತ್ತಾಗ ಅಂದ್ರೆ, ಒಂದು ಅಡಿಕೆ ಕೊಟ್ಟರೂ ಕೂಡ ಆ ಶರೀರವನ್ನ ಯಾರು ಖರೀದಿ ಮಾಡೋದಿಲ್ಲ. ಒಂದು ಅಡಿಕೆಯಷ್ಟು ಬೆಲೆ ಕೂಡ ಆ ಶರೀರಕ್ಕೆ ಇಲ್ಲ ಅನ್ನೋ ಮಾತನ್ನ ಬಸವಣ್ಣನವರು ಹೇಳ್ತಾರೆ. ಅಂದ್ರೆ ವರ್ತಮಾನ ಜಗತ್ತಿನಲ್ಲಿ ಒಂದು ಸತ್ತ ಮೊಲಕ್ಕೆ ಇರುವಷ್ಟು ಬೆಲೆ ಕೂಡ ಒಬ್ಬ ರಾಜನ ಶವಕ್ಕೂ ಇಲ್ಲ. ಇವತ್ತು ಜಗತ್ತಿನಲ್ಲಿ ಎಷ್ಟೇ ದೊಡ್ಡ ಶ್ರೀಮಂತ ಇರಬಹುದು, ಎಷ್ಟೇ ದೊಡ್ಡ ಪೋಸ್ಟ್ ಪೊಸಿಷನ್ ಅಲ್ಲಿ ಇರುವಂತಹ ವ್ಯಕ್ತಿ ಇರಬಹುದು, ದೊಡ್ಡ ಮಿನಿಸ್ಟ್ರೇ ಇರಬಹುದು, ಆದರೆ ಅವನ ಶವಕ್ಕೂ ಕೂಡ ಯಾವ ಬೆಲೆಯೂ ಇಲ್ಲ. ವ್ಯಕ್ತಿಗೆ ಬೆಲೆ ಜನ ಎಲ್ಲಿಯವರೆಗೂ ಕೊಡ್ತಾರೆ ಅಂದ್ರೆ, ಎಲ್ಲಿಯವರೆಗೂ ಆ ಶರೀರದಲ್ಲಿ ಆತ್ಮ ಇದೆನೋ ಅಲ್ಲಿಯವರೆಗೂ ಪ್ರತಿಯೊಬ್ರು ಆ ವ್ಯಕ್ತಿಯನ್ನ ತಮ್ಮ ಮನೆಗೆ ಕರೀತಾರೆ, ಅವ್ರ ಜೊತೆಗೆ ಮಾತಾಡ್ತಾರೆ, ಅವ್ರ ಜೊತೆಗಿರ್ಲಿಕ್ಕೆ ಇಷ್ಟಪಡ್ತಾರೆ. ಆದರೆ ಆ ಆತ್ಮ ಶರೀರದಿಂದ ಹೊರಗಡೆ ಹೋಯ್ತು ಅಂದ್ರೆ ಯಾರೊಬ್ಬರೂ ಆ ಶರೀರವನ್ನ ತಮ್ಮ ಜೊತೆಗಿಟ್ಕೊಳ್ಳಿಕ್ಕೆ ಇಷ್ಟಪಡೋದಿಲ್ಲ. ಅತೀ ಪ್ರೀತಿ ಇಟ್ಕೊಂಡಂತಹ ತಂದೆ ತಾಯಿಗಳು ತಮ್ಮ ಮಕ್ಕಳ ಶವವನ್ನೂ ಕೂಡ 1-2 ದಿನಕ್ಕೋಸ್ಕರವೂ ಮನೆಯಲ್ಲಿ ಇಟ್ಕೊಳ್ಳೋದಿಲ್ಲ. ಮಕ್ಕಳ ಮೇಲೆ ತುಂಬಾ ವ್ಯಾಮೋಹ ಇರ್ತದೆ ತಂದೆ ತಾಯಿಗೆ. ಆದರೆ ಮಕ್ಕಳಿಗೆ ಸಾವು ಬಂದಿದೆ ಅಂತ ಗೊತ್ತಾದ ತಕ್ಷಣ ಆ ಶವವನ್ನ ಮನೆಯಲ್ಲಿ ಇಟ್ಕೊಳ್ಳೋದಿಲ್ಲ. ಅಂದ್ರೆ ಒಂದು ಮೊಲ ಸತ್ರೂ ಕೂಡ ಅದನ್ನ ಮನೆಗೆ ತರ್ತಾನೆ ಮಾನವ. ಒಬ್ಬ ವ್ಯಕ್ತಿ ಸತ್ರೆ ಆ ಶವವನ್ನ 1 ದಿನವೂ ಮನೆಯಲ್ಲಿ ಇಟ್ಕೊಳ್ಳದೆ ಮನೆಯಿಂದ ಹೊರಗೆ ಹಾಕ್ತಾನೆ. ಅಂದ್ರೆ ಆ ಸತ್ತ ಮೊಲಕ್ಕಿರುವಷ್ಟು ಬೆಲೆ ಕೂಡ ಮನುಷ್ಯನ ಶರೀರಕ್ಕೆ ಇಲ್ಲ. ಅಂದ ಮೇಲೆ ನಮ್ಮ ಜೀವನದಲ್ಲಿ ನಾವೇನು ಅಭಿಮಾನಕ್ಕೊಳಗಾಗಿದ್ದೇವೆ, ನಾನು ಧನವಂತ, ನಾನು ಬುದ್ಧಿವಂತ, ನಾನು ಸುಂದರವಾಗಿರುವಂತಹ ವ್ಯಕ್ತಿ, ಈ ಅಭಿಮಾನದಿಂದ ನಾವು ಮುಕ್ತರಾಗಬೇಕು. ಯಾಕೆ ಈ ಅಭಿಮಾನದಿಂದ ಮುಕ್ತರಾಗಬೇಕು ಅಂದ್ರೆ, ನಮ್ಮ ಜೀವನದಲ್ಲಿ ಯಾವುದನ್ನ ನಂದು ಅನ್ಕೊಳ್ತಿದ್ದೀವೋ ಅದು ಯಾವುದೂ ಸತ್ಯ ಅಲ್ಲ ಅನ್ನೋ ಸುಂದರ ಸಂದೇಶವನ್ನ ಇಲ್ಲಿ ಬಸವಣ್ಣನವರು ನೀಡ್ತಾ ಇದ್ದಾರೆ.
ಯಾವಾಗ ಈ ತನುವಿಗೆ ಬೆಲೆ ಇಲ್ವೋ, ನಾನು ಸತ್ತ ನಂತರ ಇದನ್ನು ಯಾರೂ ತಮ್ಮ ಬಳಿ ಇಟ್ಕೊಳ್ಳಿಕ್ಕೆ ರೆಡಿ ಇಲ್ವೋ, ಹಾಗಿದ್ರೆ ನನ್ನ ಬಳಿ ಇರುವಂತಹ ದನಕ್ಕೇನಾದ್ರೂ ಬೆಲೆ ಇದೆನಾ? ಆ ದನವನ್ನು ಒಂದು ದಿನ ನಾನು ಬಿಟ್ಟು ಹೋಗ್ಬೇಕು. ತನುವನ್ನೇ ಬಿಟ್ಟು ಹೋದ್ಮೇಲೆ ಇಲ್ಲಿರುವಂತಹ ದನ ಕೂಡ ನನ್ನ ಜೊತೆಗೆ ಬರುವುದಿಲ್ಲ. ಈ ಜಗತ್ತಿನಲ್ಲಿರುವ ಯಾವ ವಸ್ತುವು ನನ್ನ ಜೊತೆಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಸಂಬಂಧಿಗಳೂ ನನ್ನ ಜೊತೆಗೆ ಬರೋದಿಲ್ಲ. ಇವತ್ತು ನನ್ನ ಸಾವು ಬಂದ್ರೆ ನನ್ನ ಹೆಣವನ್ನು ಹೇಗೆ ಯಾರೂ ಜೊತೆಗಿಟ್ಕೊಳ್ಳಿಕ್ಕೆ ರೆಡಿ ಇಲ್ವೋ, ಹಾಗೆ ನನ್ನ ಸಂಬಂಧಿಗಳಿಗೆ ಸಾವು ಬಂದ್ರೆ ಅವರ ಹೆಣವನ್ನು ಕೂಡ ಯಾರೂ ತಮ್ಮ ಜೊತೆಗಿಟ್ಕೊಳ್ಳಿಕ್ಕೆ ರೆಡಿ ಆಗೋದಿಲ್ಲ. ಅಂದ್ರೆ ಈ ಜಗತ್ತಿನಲ್ಲಿ ಮೃತ ಶರೀರಕ್ಕೆ, ಹೆಣಕ್ಕೆ ಯಾವ ಬೆಲೆಯೂ ಇಲ್ಲ, ಶವಕ್ಕೆ ಯಾರೊಬ್ಬರೂ ಬೆಲೆ ಕೊಡೋದಿಲ್ಲ ಅಂದ ಮೇಲೆ ನಮ್ಮ ಜೀವನದಲ್ಲಿ ನಾವು ಈ ಸತ್ಯವನ್ನ ಅರ್ಥ ಮಾಡ್ಕೊಳ್ಬೇಕು. ಈ ಶರೀರದಲ್ಲಿ ಬೆಲೆ ಇರೋದು ಶರೀರಕ್ಕಲ್ಲ, ಈ ಶರೀರವನ್ನ ನಡೆಸ್ತಾ ಇರುವಂತಹ ಚೇತನ ಶಕ್ತಿ ಆತ್ಮಕ್ಕೆ ಬೆಲೆ ಇದೆ. ಆ ಆತ್ಮ ನಾನಾಗಿದ್ದೇನೆ, ನಾನು ಅನ್ನೋ ಶಕ್ತಿ ಎಲ್ಲಿಯವರೆಗೂ ಈ ಶರೀರದಲ್ಲಿ ಇರ್ತದೋ ಅಲ್ಲಿಯವರೆಗೂ ಈ ಶರೀರ ಕಾರ್ಯ ಮಾಡ್ತದೆ. ಆ ಆತ್ಮ ಶಕ್ತಿ ಈ ಶರೀರದಿಂದ ಹೊರಗಡೆ ಹೋದ್ರೆ ಈ ಹೆಣಕ್ಕೆ ಒಂದು ಪೈಸೆಯಷ್ಟು ಬೆಲೆಯೂ ಇಲ್ಲ ಅನ್ನೋ ಸುಂದರ ಸಂದೇಶವನ್ನ ಬಸವಣ್ಣನವರು ಇಲ್ಲಿ ತಮ್ಮ ವಚನದ ಮೂಲಕ ನಮಗೆ ನೀಡ್ತಾ ಇದ್ದಾರೆ. ಹಾಗಿದ್ರೆ ನಮ್ಮ ಜೀವನದಲ್ಲಿ ಬದುಕಿರುವಾಗ ನಾವು ಎಂತಹ ಸ್ಥಿತಿಯನ್ನ ರೂಪಿಸ್ಕೊಳ್ಬೇಕು ಅನ್ನೋ ಮಾತಿನ ಬಗ್ಗೆ ಈ ವಚನದಲ್ಲಿ ಬಸವಣ್ಣನವರು ನಮಗೆ ಏನನ್ನ ಹೇಳ್ತಾರೆ? ವರ್ತಮಾನ ಜಗತ್ತಿನ ಮಾನವ ಏನು ಸ್ವಯಂನ ಅಭಿಮಾನಕ್ಕೊಳಗಾಗಿದ್ದಾನೆ, ತನ್ನ ದೇಹದ ಬಗ್ಗೆ ಬಹಳಷ್ಟು ಅಭಿಮಾನವನ್ನ ಇಟ್ಕೊಂಡಿದ್ದಾನೆ. ಈ ರೀತಿ ಅಭಿಮಾನ ಇಟ್ಕೊಂಡಂತಹ ವ್ಯಕ್ತಿಗಳಿಗೆ ಬಸವಣ್ಣನವರು ತಮ್ಮ ವಚನದಲ್ಲಿ ಈ ರೀತಿ ಹೇಳ್ತಾರೆ: ವ್ಯಾಧನೊಂದು ಮೊಲನ ತಂದಡೆ ಸಲುವ ಹಾಗಕ್ಕೆ ಬೆಲೆಗೈವರಯ್ಯ, ನೆಲನಾಳುವನ ಹೆಣನೆಂದೆಡೆ ಒಂದಡಿಕೆಗೆ ಕೊಂಬುವರಿಲ್ಲ ನೋಡಯ್ಯ, ಮೊಲನಿಗಿಂತ ಕರಕಷ್ಟ ನರರ ಬಾಳುವೆ, ಸೆಲೆನಂಬೋ ನಮ್ಮ ಕೂಡಲ ಸಂಗಮ ದೇವನ. ಇವತ್ತು ನಮ್ಮ ಶರೀರಕ್ಕೆ ಯಾವ ಬೆಲೆಯೂ ಇಲ್ಲ ಅನ್ನುವಂತಹ ಸತ್ಯವನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಬೆಲೆ ಇರುವಂಥದ್ದು ಈ ಶರೀರವನ್ನ ನಡೆಸ್ತಾ ಇರುವಂತಹ ಚೇತನ ಶಕ್ತಿ ಆತ್ಮಕ್ಕೆ ಹೊರತು ಈ ಶರೀರಕ್ಕಲ್ಲ. ಈ ಶರೀರಕ್ಕೆ ಬೆಲೆ ಇಲ್ಲ, ಇದು ಒಂದು ದಿನ ಮಣ್ಣಲ್ಲಿ ಹೋಗಿ ಸೇರ್ತದೆ. ಪಂಚತತ್ವಗಳಿಂದ ತಯಾರಾದಂತಹ ಈ ಶರೀರ ಪುನಃ ಪಂಚತತ್ವದಲ್ಲಿ ಹೋಗಿ ಲೀನ ಆಗ್ತದೆ ಅಂದಮೇಲೆ ಈ ಶರೀರದ ಬಗ್ಗೆ ನಾವು ಸ್ವಲ್ಪವೂ ಮೋಹವನ್ನ ಇಟ್ಕೊಳ್ಬಾರ್ದು. ಮೋಹ ಇಟ್ಕೊಂಡ್ರೆ ನಾವು ದುಃಖಿಗಳಾಗಬೇಕಾಗ್ತದೆ. ಅದಕ್ಕೋಸ್ಕರ ನಾವು ಬದುಕಿರುವಾಗ ಏನನ್ನ ಮಾಡಬೇಕು ಅಂದ್ರೆ ಬಸವಣ್ಣನವರು ಇಲ್ಲಿ ಹೇಳ್ತಾರೆ, ಸೆಲೆನಂಬೋ ನಮ್ಮ ಕೂಡಲ ಸಂಗಮ ದೇವನ. ನಮ್ಮ ಜೀವನದಲ್ಲಿ ನಾವು ನಂಬಬೇಕು. ಯಾರನ್ನ ನಂಬಬೇಕು ಅಂದ್ರೆ ಆ ಕೂಡಲ ಸಂಗಮ ದೇವನನ್ನ ನಂಬಬೇಕು. ಇವತ್ತು ನಮ್ಮ ಜೀವನದಲ್ಲಿ ಆ ಸದಾಶಿವನನ್ನ ನಾವು ನಂಬಿದ್ದೀವ ಅಂದ್ರೆ ಪ್ರತಿಯೊಬ್ಬರಿಗೂ ಪರಮಾತ್ಮನ ಬಗ್ಗೆ ನಂಬಿಕೆ ಇದೆ. ಆದರೆ ಎಷ್ಟು ನಂಬಿಕೆ ಇಡಬೇಕಿತ್ತೋ ಅಷ್ಟು ನಂಬಿಕೆ ಪರಮಾತ್ಮನ ಮೇಲೆ ಇಲ್ಲ. ಇವತ್ತು ನಾವು ಪರಮಾತ್ಮನ ಮೇಲೂ ನಂಬಿಕೆ ಇಟ್ಕೊಳ್ತೀವಿ, ಅದೇ ರೀತಿ ವ್ಯಕ್ತಿಗಳ ಮೇಲೂ ನಂಬಿಕೆ ಇಟ್ಕೊಳ್ತೀವಿ. ಯಾವುದಾದ್ರೂ ಒಂದು ಪರಿಸ್ಥಿತಿ ಬಂದಾಗ, ಕಷ್ಟ ಬಂದಾಗ ಪರಮಾತ್ಮ ನನ್ನನ್ನು ಈ ಪರಿಸ್ಥಿತಿಯಿಂದ ಪಾರು ಮಾಡ್ತಾರೆ, ಈ ಕಷ್ಟದಿಂದ ಪಾರು ಮಾಡ್ತಾರೆ ಅನ್ನೋ ನಂಬಿಕೆ ನಮ್ಮ ಜೀವನದಲ್ಲಿ ಇದ್ರೂ ಕೂಡ ಎಲ್ಲೋ ಒಂದು ಕಡೆ ಪರಮಾತ್ಮನ ಬಗ್ಗೆ ಸ್ವಲ್ಪ ಸಂಶಯ ಮನಸ್ಸಿನಲ್ಲಿ ಹುಟ್ಟುತ್ತದೆ. ಯಾವಾಗ ಸಂಶಯ ಹುಟ್ಟುತ್ತದೋ, ಸಂಶಯ ಬಂದಾಗ ಪುನಃ ನಮ್ಮ ಜೀವನದಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಪರಮಾತ್ಮ ಸಹಾಯ ಮಾಡ್ತಾರೋ ಇಲ್ವೋ ಅನ್ನೋ ಸಂಶಯದ ಕಾರಣ ಅನ್ಯ ವ್ಯಕ್ತಿಗಳ ಸಹಾಯವನ್ನ ಬೇಡ್ತೀವಿ. ಅನ್ಯರ ಮೇಲೆ ನಂಬಿಕೆಯನ್ನ ಇಟ್ಕೊಂಡು ಅವರ ಹತ್ರ ಹೋಗಿ ನೀವು ಹೆಲ್ಪ್ ಮಾಡಿ ಅಂತ ಕೇಳ್ತೀವಿ. ಯಾವಾಗ ಯಾವ ವ್ಯಕ್ತಿಯೂ ನಮ್ಮ ಜೀವನದಲ್ಲಿ ನಮಗೆ ಸಹಯೋಗ ಕೊಡೋದಿಲ್ಲ, ಯಾರೂ ನಮಗೆ ಹೆಲ್ಪ್ ಮಾಡೋದಿಲ್ಲ, ಆಗ ಪುನಃ ಮತ್ತೆ ನಾವು ಪರಮಾತ್ಮನ ಬಳಿ ಬರ್ತೀವಿ. ಪರಮಾತ್ಮ, ಈಗ ನೀನೇ ನನಗೆ ಗತಿ, ನೀನೇ ನನ್ನ ರಕ್ಷಣೆ ಮಾಡಬೇಕು ಅಂತ. ಅದಕ್ಕೋಸ್ಕರ ನಮ್ಮ ಜೀವನದಲ್ಲಿ ಯಾವಾಗ ನಮ್ಮ ಶರೀರವೇ ನಮಗೆ ಅಂತ್ಯದವರೆಗೂ ಜೊತೆ ಕೊಡೋದಿಲ್ಲ ಅಂತ ಗೊತ್ತಾಗ್ತದೆ, ಈ ಶರೀರವೇ ನನ್ನ ಜೊತೆಗೆ ಬರೋದಿಲ್ಲ, ನಾಳೆ ಈ ಶರೀರಕ್ಕೆ ಯಾವ ಬೆಲೆಯೂ ಇಲ್ಲ ಅನ್ನೋ ಸತ್ಯವನ್ನ ನಾವು ಅರ್ಥ ಮಾಡಿಕೊಂಡ ನಂತರ ನಾವು ನಿರಂತರ ಯಾರನ್ನ ನಂಬಬೇಕು ಅಂದ್ರೆ ಆ ಸದಾಶಿವನನ್ನೇ ನಂಬಬೇಕು. ಜಗತ್ತಿನಲ್ಲಿ ನಾವು ಸದಾಶಿವನನ್ನ ಬಿಟ್ಟು ಅನ್ಯ ಯಾವುದೇ ವ್ಯಕ್ತಿಗಳನ್ನು ನಂಬಿದ್ರೂ ಕೂಡ ಅವರು ಮಧ್ಯದಲ್ಲೇ ನಮ್ಮ ಕೈಯನ್ನ ಬಿಟ್ಟು ಹೋಗ್ತಾರೆ. ಸದಾ ಕಾಲಕ್ಕೂ ನಮಗೆ ಜೊತೆಯನ್ನ ನೀಡುವಂತವರು ಕೇವಲ ಒಬ್ಬ ಸದಾಶಿವನಾದ ಪರಮಾತ್ಮ ಮಾತ್ರ. ಯಾರು ಪರಮಾತ್ಮ ಶಿವನನ್ನ ನಂಬುತ್ತಾರೋ
ಅವರ ಜೀವನದಲ್ಲಿ ಎಂದೂ ಕೂಡ ಅವರು ಅಸಫಲ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ಸದಾಶಿವನ ಬಗ್ಗೆ ನಂಬಿಕೆ ಇಟ್ಕೊಂಡ್ರೆ ನಾವು ಇಲ್ಲಿ ಶರೀರವನ್ನ ಬಿಟ್ಟು ಹೋದ್ರೂ ಕೂಡ, ಈ ಶರೀರ ಶವ ಆದ್ರೂ ಕೂಡ ಮತ್ತೆ ಪರಮಾತ್ಮ ನಮಗೆ ಜೊತೆಯನ್ನೇ ನೀಡ್ತಾರೆ. ಯಾಕೆಂದ್ರೆ ನಾವೆಲ್ಲ ಬಂದಿರೋದೇ ಪರಮಾತ್ಮನ ಲೋಕದಿಂದ. ಆ ಮಹಾಜ್ಯೋತಿ ಪರಮಾತ್ಮ ಶಿವ ಯಾವ ಮುಕ್ತಿಧಾಮದಲ್ಲಿದ್ದಾರೋ ಅಲ್ಲಿಂದ ನಾವೆಲ್ಲ ಆತ್ಮರು ಈ ಸೃಷ್ಟಿಗೆ ಬಂದಿದ್ದೀವಿ. ಇಲ್ಲಿ ಈ ಶರೀರ ಅನ್ನುವಂತಹ ವಸ್ತ್ರವನ್ನ ಹಾಕೊಂಡು ಪಾತ್ರವನ್ನ ಮಾಡ್ತಾ ಇದ್ದೀವಿ. ನಾಳೆ ನಮ್ಮ ಪಾತ್ರ ಮುಗೀತು ಅಂದ್ರೆ ಪುನಃ ಈ ಶರೀರ ಅನ್ನುವಂತಹ ವಸ್ತ್ರವನ್ನ ಇಲ್ಲೇ ಬಿಟ್ಟು ಮತ್ತೆ ನಾವು ಹೇಗೆ ಆತ್ಮ ಜ್ಯೋತಿಗಳಾಗಿ ಬಂದಿದ್ವೋ ಪುನಃ ಅದೇ ರೀತಿ ಆತ್ಮ ಜ್ಯೋತಿಗಳಾಗಿ ವಾಪಸ್ ಹೋಗ್ತೀವಿ. ಈ ಸತ್ಯವನ್ನ ನಮ್ಮ ಜೀವನದಲ್ಲಿ ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕು. ಅಂದ್ರೆ ನಾನು ಹೇಗೆ ಬಂದಿದ್ನೋ ಹಾಗೇ ಹೋಗಬೇಕು. ಆತ್ಮ ಜ್ಯೋತಿಯಾಗಿ ಬಂದಿದ್ದೆ, ಆತ್ಮ ಜ್ಯೋತಿಯಾಗಿ ಹೋಗ್ತೀನಿ ಅಂದಮೇಲೆ ಯಾವ ಸಂಬಂಧಿಗಳೂ ನನ್ನ ಜೊತೆಗೆ ಬರೋದಿಲ್ಲ, ನನ್ನ ಶರೀರವೂ ಕೂಡ ನನ್ನ ಜೊತೆಗೆ ಬರೋದಿಲ್ಲ. ಜಗತ್ತಿನಲ್ಲಿರುವಂತಹ ಯಾವ ಸಂಬಂಧಿಗಳು ಸದಾ ಕಾಲಕ್ಕೂ ನನಗೆ ಜೊತೆಯನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಜೀವನದಲ್ಲಿ ಸದಾ ಕಾಲಕ್ಕೂ ನನಗೆ ಜೊತೆಯನ್ನ ನೀಡುವಂತವರು ಕೇವಲ ಸದಾಶಿವನಾದ ಪರಮಾತ್ಮ ಮಾತ್ರ. ಉಳಿದ ಎಲ್ಲಾ ವ್ಯಕ್ತಿಗಳು ಮಧ್ಯದಲ್ಲೇ ಬಂದವರು, ಮಧ್ಯದಲ್ಲೇ ಬಿಟ್ಟು ಹೋಗ್ತಾರೆ. ಯಾಕೆಂದ್ರೆ ಜಗತ್ತಿನಲ್ಲಿರುವ ಎಲ್ಲಾ ವ್ಯಕ್ತಿಗಳು ನನ್ನ ಶರೀರಕ್ಕೆ ಸಂಬಂಧಿಗಳು. ಅವರು ಇವತ್ತು ನಮ್ಮ ತಂದೆ ತಾಯಿ, ನಮ್ಮ ಸ್ನೇಹಿತರು, ನಮ್ಮ ಬಂಧುಗಳು, ಯಾರೆಲ್ಲ ನಮ್ಮ ಸಂಬಂಧಿಗಳಿದ್ದಾರೋ ಅವರಿವತ್ತು ಯಾಕೆ ನಮಗೆ ಸಂಬಂಧಿಗಳಾಗಿದ್ದಾರೆ ಅಂದ್ರೆ ತಂದೆ ತಾಯಿ ಶರೀರಕ್ಕೆ ಜನ್ಮ ಕೊಟ್ಟಿದ್ದಾರೆ, ಅದಕ್ಕೆ ಅವರು ಈ ಶರೀರಕ್ಕೆ ಸಂಬಂಧಿಗಳು. ಇನ್ನು ಎಲ್ಲಾ ಸಂಬಂಧಿಗಳು ಕೂಡ ಈ ಶರೀರಕ್ಕೆ ಸಂಬಂಧಪಟ್ಟವರು. ನಾಳೆ ನಾನೇನಾದ್ರೂ ಈ ಶರೀರವನ್ನ ಬಿಟ್ಟ ನಂತರ ಅವರು ಯಾರೂ ನನ್ನನ್ನು ಸ್ವೀಕಾರ ಮಾಡೋದಿಲ್ಲ. ಆತ್ಮ ಜ್ಯೋತಿಯ ರೂಪದಲ್ಲಿರೋ ನಾನು ಅವರೆಲ್ಲರಿಗೂ ಸಂಬಂಧಿ ಅಲ್ಲ, ಅವರೆಲ್ಲರೂ ನನಗೆ 4 ದಿನದ ಸಂಬಂಧಿಗಳು. ಹಾಗಿದ್ರೆ ಆತ್ಮನಾದ ನನಗೆ ಸದಾ ಕಾಲಕ್ಕೂ ಸಂಬಂಧಿ ಯಾರು ಅಂದ್ರೆ ಆ ಮಹಾಜ್ಯೋತಿಯಾದಂತಹ ಸದಾಶಿವ, ಆತ್ಮಕ್ಕೆ ತಂದೆಯಾದಂತಹ ಪರಮಾತ್ಮ ನನಗೆ ಸದಾ ಕಾಲದ ಸಂಬಂಧಿ. ಜಗತ್ತಿನಲ್ಲಿರುವಂತಹ ಎಲ್ಲಾ ಸಂಬಂಧಿಗಳು ನನ್ನ ಜೀವನದಲ್ಲಿ ನನಗೆ ಸಿಕ್ಕಂತಹ 4 ದಿನದ ಸಂಬಂಧಿಗಳು. 4 ದಿನ ಮಾತ್ರ ಅವರು ಜೊತೆಯನ್ನ ಕೊಡ್ತಾರೆ ಹೊರತು ಪರ್ಮನೆಂಟ್ ಆಗಿ ಯಾವ ವ್ಯಕ್ತಿಯೂ ನನಗೆ ಜೊತೆಯನ್ನ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಆದರೆ ಇವತ್ತು ವ್ಯಕ್ತಿ ಈ ಮಾತನ್ನ ತಿಳ್ಕೊಂಡಿದ್ರೂ ಕೂಡ ಈ ಮಾತನ್ನ ಮರೆತು ತನ್ನ ಸಂಬಂಧಿಗಳೇ ತನಗೆ ಸರ್ವಸ್ವ ಅನ್ಕೊಂಡು ಅವರನ್ನೇ ನಂಬುತ್ತಾನೆ. ಯಾರು ಸಂಬಂಧಿಗಳನ್ನ, ಮಿತ್ರರನ್ನ ನಂಬಿ ಜೀವನವನ್ನ ನಡೆಸ್ತಾ ಇರ್ತಾರೋ, ಯಾವಾಗ ಆ ಸಂಬಂಧಿಗಳನ್ನ ಕಳ್ಕೊಳ್ಳೋ ಪರಿಸ್ಥಿತಿ ಬರ್ತದೋ ಆಗ ಬಹಳಷ್ಟು ದುಃಖಿಗಳಾಗ್ತಾರೆ. ಅದಕ್ಕೋಸ್ಕರ ನಮ್ಮ ಜೀವನದಲ್ಲಿ ನಾವು ದುಃಖದಿಂದ ಮುಕ್ತರಾಗಬೇಕು ಅಂದ್ರೆ ನಾವು ಏನೆಲ್ಲ ಸಂಬಂಧಿಗಳ ಮೇಲೆ ವ್ಯಾಮೋಹವನ್ನ ಇಟ್ಕೊಂಡಿದ್ದೀವೋ ಅವರ ಶರೀರದ ಮೇಲೆ, ಅವರ ಶರೀರವೂ ನಾಳೆ ಮಣ್ಣಾಗಿ ಹೋಗ್ತದೆ, ನನ್ನ ಶರೀರವೂ ಮಣ್ಣಾಗಿ ಹೋಗ್ತದೆ. ಹಾಗಿದ್ರೆ ನನ್ನ ಸತ್ಯ ಪ್ರೀತಿ ಆತ್ಮದ ಜೊತೆಗಿರಬೇಕು. ನಾನು ಒಂದು ಆತ್ಮ ಜ್ಯೋತಿ, ನನ್ನ ಎದುರುಗಡೆ ಇರುವಂತವರು ಆತ್ಮ ಜ್ಯೋತಿ, ಅವಿನಾಶಿ ಆತ್ಮರು ನಾವು ಅನ್ನುವಂತಹ ಸತ್ಯವನ್ನ ಅರ್ಥ ಮಾಡಿಕೊಂಡು ನಮ್ಮನ್ನ ಆತ್ಮ ಜ್ಯೋತಿ ಅನ್ಕೊಂಡು ಆ ಸದಾಶಿವನಾದ ಪರಮಾತ್ಮನನ್ನೇ ಸದಾ ನಮ್ಮ ಜೀವನದಲ್ಲಿ ನಂಬಬೇಕು. ಯಾವಾಗ ಸದಾಶಿವನನ್ನ ಸದಾ ಕಾಲಕ್ಕೂ ಜೀವನದಲ್ಲಿ ನಂಬುತ್ತೀವೋ ಆಗ ನಮ್ಮ ಜೀವನದಲ್ಲಿ ನಾವು ಆತ್ಮಜ್ಞಾನಿಗಳಾಗೋ ಕಾರಣ ದುಃಖ ಅಶಾಂತಿಯಿಂದ ಮುಕ್ತರಾಗಿರ್ತೀವಿ. ಮತ್ತೆ ಆತ್ಮದ ಬೆಲೆಯನ್ನ ಅರ್ಥ ಮಾಡಿಕೊಂಡು ಸ್ವಯಂ ಬೆಲೆ ಬಾಳುವಂತಹ ವ್ಯಕ್ತಿಗಳಾಗಿ ಜೀವನವನ್ನ ನಡೆಸಲಿಕ್ಕೆ ಸಾಧ್ಯ. ಅದಕ್ಕೆ ಆ ಸದಾಶಿವನನ್ನ ನಂಬಬೇಕು ಅನ್ನೋ ಸುಂದರ ಸಂದೇಶವನ್ನ ಬಸವಣ್ಣನವರು ಇಲ್ಲಿ ತಮ್ಮ ವಚನದ ಮೂಲಕ ನಮಗೆ ನೀಡ್ತಾ ಇದ್ದಾರೆ. ಹಾಗಿದ್ರೆ ನಮ್ಮ ಜೀವನದಲ್ಲಿ ನಾವು ಸದಾ ಕಾಲಕ್ಕೂ ಸದಾಶಿವನನ್ನ ನಂಬಬೇಕು ಅಂದ್ರೆ ಹೇಗೆ ನಂಬೋದು ಅನ್ನೋದ್ರ ಬಗ್ಗೆ ಶರಣರು ತಮ್ಮ ವಚನದಲ್ಲಿ ನಮಗೆ ಏನು ಸಂದೇಶವನ್ನ ನೀಡ್ತಾರೆ ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ಪುನಃ ನಾವು ತಿಳಿದುಕೊಳ್ಳೋಣ. ಶರಣು ಶರಣಾರ್ಥಿ.